ಜೈ ಶ್ರೀರಾಮ್. ಈ ವಿಡಿಯೋ ನೋಡುತ್ತಿರುವ ನನ್ನ ಗೆಳೆಯರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ವಿಶೇಷವಾದ ದೇವಸ್ಥಾನವಿದೆ. ಈ ದೇವಾಲಯದ ವಿಶೇಷತೆಯ ಬಗ್ಗೆ ತಿಳಿಯೋಣ ಬನ್ನಿ. ಹಾಗೂ ಆಧ್ಯಾತ್ಮ ವಿಡಿಯೋಗೆ ಸ್ವಾಗತ. ಈ ದೇವಾಲಯಕ್ಕೆ ಬಂದಂತಹ ಭಕ್ತರ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಆಗುವುದೋ ಇಲ್ಲವೋ ಎಂದು ತಿಳಿದುಕೊಳ್ಳಬಹುದು. ಹಾಗಾದರೆ ಇಲ್ಲಿ ನೆಲೆಸಿರುವಂತಹ ದೇವರು ಯಾವುದು ಮತ್ತು ಈ ದೇವಾಲಯವು ಎಲ್ಲಿದೆ ಎಂದು ತಿಳಿಯೋಣ ಬನ್ನಿ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ನಾನು ಮತ್ತು ನನ್ನ ಕುಟುಂಬದವರ ಜೊತೆ ದೇವಾಲಯಕ್ಕೆ ಹೋಗಿದ್ದೆ. ಇದೇ ನೋಡಿ ದೇವಾಲಯ. ಈ ದೇವಾಲಯವು ಸಂಪೂರ್ಣ ಕಲ್ಲಿನ ಶಿಲೆಗಳಿಂದ ಕಟ್ಟಿದ್ದಾರೆ. ಈ ದೇವಾಲಯದ ಗೋಡೆಗಳ ಮೇಲೆ ಹಲವು ದೇವರ ಕೆತ್ತನೆಯೂ ಸುಂದರವಾಗಿದೆ. ಬನ್ನಿ ದೇವಾಲಯದ ಒಳಗೆ ಹೋಗೋಣ. ನಾವು ದೇವಾಲಯದ ಒಳಗೆ ಹೋಗುವ ಸಮಯದಲ್ಲಿ ಇಬ್ಬರು ದಂಪತಿಗಳು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಆಗುವುದೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ದೇವರ ವಿಗ್ರಹದ ಮುಂದೆ ಕುಳಿತಿದ್ದರು. ಅಂದುಕೊಂಡಂತಹ ಕೆಲಸ ಆಗುವುದಾದರೆ ಬಲಗಡೆಯಿಂದ ಹೂ ಬೀಳುತ್ತದೆ, ಆಗುವುದಿಲ್ಲ ಅಂತ ಆದರೆ ಎಡಗಡೆಯಿಂದ ಹೂವು ಬೀಳುತ್ತದೆ. ಇಲ್ಲಿಗೆ ಪ್ರತಿದಿನವೂ ನೂರಾರು ಸಂಖ್ಯೆಯ ರೀತಿಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಒಳಿತನ್ನು ಕಂಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ನೆಲೆಸಿರುವಂತಹ ಶಕ್ತಿ ಯಾವುದು ಎಂದರೆ ಶ್ರೀರಾಮನ ಬಂಟ ಶ್ರೀ ಅರಣ್ಯ ಆಂಜನೇಯ ಸ್ವಾಮಿ. ಈ ದೇವಸ್ಥಾನ ಬಂಗಾರಪೇಟೆ ತಾಲೂಕಿನ ಕಸಬಾ ಹೋಬಳಿ ಹನುಮಂತರಾಯ ದಿನ್ನೆ ಎಂಬ ಗ್ರಾಮದಲ್ಲಿದೆ. ಈ ದೇವಾಲಯದಲ್ಲಿ ಚಿಕ್ಕ ಮಕ್ಕಳಿಗೆ ಬಾಲಗ್ರಹದ ತೊಂದರೆಯನ್ನು ತಪ್ಪಿಸಲು ತಾಯತ್ತವನ್ನು ಕಟ್ಟುತ್ತಾರೆ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ವಿಶೇಷ ರೀತಿಯಲ್ಲಿ ಅಲಂಕಾರ ಹಾಗೂ ಪೂಜೆ ಮಾಡುತ್ತಾರೆ. ದೇವಾಲಯದ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ತಪ್ಪದೆ ನೋಡಿ ಹಾಗೂ ದೇವಾಲಯಕ್ಕೆ ಹೋಗಿ ಬನ್ನಿ. ಇದಕ್ಕಿಂತ ಮುಂಚೆ ಈ ದೇವಾಲಯಕ್ಕೆ ಹೋಗಿ ಬಂದಿದ್ದರೆ ಅಥವಾ ನೋಡಿದ್ದರೆ, ಈ ದೇವಾಲಯದ ಬಗ್ಗೆ ತಿಳಿದಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.